ಎಲ್ರಿಗೂ ನಮಸ್ಕಾರ. ನಾನು ಅಭಿಷೇಕ್ ಜಗದೀಶ್. ಇವತ್ತು ಒಂದು ಕ್ರೇಜಿ ಕಾಂಟೆಂಟ್ ನಿಮ್ಮ ಕಣ್ ಮುಂದೆ ತರ್ತಾ ಇದ್ದೀನಿ. ಸೊ ನಾನು ಒಬ್ಬನೇ ಅಲ್ಲ, ಇವತ್ತು ಒಂದೊಳ್ಳೆ ಕಂಟೆಂಟ್ ನಿಮ್ಗೆ ಕೊಡ್ಬೇಕು ಅಂತ ತುಂಬಾ ದಿನದಿಂದ ಕಾಯ್ತಾ ಇದ್ವಿ. ಇವತ್ತು ಆ ದಿನ ಫೈನಲಿ ಬಂದಿದೆ. ನಮ್ ಜೊತೆ ಇವತ್ತು ಒಬ್ಬ ಒಳ್ಳೆ ಏನಂತಾರೆ, ಈ ನನ್ನ ಪಾಯಿಂಟ್ ಆಫ್ ವ್ಯೂ ಇಂದ ಇವನು ಶ್ರವಣ್, ಬಟ್ ಇವನ್ ಪಾಯಿಂಟ್ ಆಫ್ ವ್ಯೂ ಇಂದ ಬರಪ್ಪ. ನಮಸ್ಕಾರ, ನಾನು ಐ ಎಂ ಶ್ರವಣ್ ಮಾತಾಡ್ತಿರೋದು. ಸೊ ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ವಿಡಿಯೋ ಏನ್ ಚಾಲೆಂಜ್ ಅಂತ. ಸೊ ವಿಡಿಯೋನ ಎಂಡ್ ತನಕ ನೋಡಿ, ನಿಮಗೆ ಎಂಟರ್ಟೈನ್ಮೆಂಟ್ ಫನ್ ಅಂತೂ ಸಿಕ್ಕೇ ಸಿಗತ್ತೆ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂಡ್ ಶೇರ್ ಮಾಡಿ. A few moments later. ಸೊ ಫೈನಲಿ ಫಸ್ಟ್ ಸ್ಪಾಟ್ ಗೆ ಬಂದಿದೀವಿ. 1936 ಕೆಫೆ ಅಂತ. ಇದು ನೋಡೋಣ ಯಾವ ತರ ಇರುತ್ತೆ, ಇಲ್ಲಿ ಕಾಫಿ ಟೇಸ್ಟ್ ಹೇಗಿರುತ್ತೆ, ಹಾಗೆ ಪ್ರೈಸ್ ಎಷ್ಟಿರುತ್ತೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ನಮ್ ಜೊತೆ ಇದಾರೆ ನಮ್ಮ ಐ ಆಮ್ ಶ್ರವಣ್. ಇದು 1936 ಕೆಫೆ ಅಂತ, ಶಿವಮೊಗ್ಗದ ತಿಲಕ್ ನಗರ ಅಲ್ಲಿರೋದು. ಎಷ್ಟೊಂದು ಬ್ರೋ ಕಾಫಿ? ₹15 ಸ್ಟಾರ್ಟಿಂಗ್ ಇದೆ, ಚೀಪೆಸ್ಟ್ ಇಲ್ಲೇ. ಫಿಲ್ಟರ್ ಕಾಫಿನಾ? ಫಿಲ್ಟರ್ ಕಾಫಿ. ಓಕೆ, ಹೋಗ್ತಾ ಹೋಗ್ತಾ ನೋಡೋಣ, ಇದೆ ನಮ್ ಸ್ಟಾರ್ಟಿಂಗ್ ಪಾಯಿಂಟ್. ₹15 ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಯಾರಿನ್ನು ಫಾಲೋ ಮಾಡಿಲ್ಲ, ಯಾರಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡಿ. ಕಾಫಿಯ ನೋಟ ಈ ರೀತಿ ಇದೆ. ಮೊದ್ಲು ಕಾನ್ಸೆಪ್ಟ್ ಬೇರೆ ಇತ್ತು. ಫಸ್ಟ್ ನಮಗೆ ಟೀ ಕುಡಿಯೋಣ ಅಂತ ಅಂದ್ರು. ಟೀ ಎಲ್ಲ ಕಡೆ ಸಿಗಲ್ಲ, ಕಾಫಿ ಚೀಪ್. ಸೊ ಹಾಗಾಗಿ ಈ ತರ ಚೇಂಜ್ ಮಾಡಿದ್ವಿ ಐಡಿಯಾ. ಟೀ ಅಲ್ಲಿ ತುಂಬಾ ವೇರಿಯೇಷನ್ಸ್ ಬರುತ್ತೆ, ಐಸ್ ಟೀ, ಲೆಮನ್ ಟೀ, ಆ ತರ. ಫಿಲ್ಟರ್ ಕಾಫಿ ಅನ್ನೋ ಸ್ಟ್ಯಾಂಡರ್ಡ್ ಕಾಫಿ ಸಿಗಲ್ಲ, ಅದಕ್ಕೆ ಕಾಫಿ. ಬೇರೆ ಏನಾದ್ರು ಪ್ಲಾನ್ಸ್? ಶ್ರವಣ ಫೈನಲಿ ಶೂಟ್ ಆಗ್ತಾ ಇದೆ ವಿಡಿಯೋ. ಹೇಗಿತ್ತು ಬ್ರೋ ಕಾಫಿ? ವರ್ತ್ ಬ್ರೋ, ₹15 ವರ್ತ್ ಅನ್ಸುತ್ತೆ. ಕಡಕ್ ಆಗಿದೆ, ಸ್ಟ್ರಾಂಗ್ ಆಗಿದೆ, ಫ್ಲೇವರ್ಫುಲ್ ಆಗಿದೆ. 9.2 ಔಟ್ ಆಫ್ 10. ಸೊ ಸ್ಟೇ ಟ್ಯೂನ್ಡ್, ಇನ್ನು ವಿಡಿಯೋ ಬಾಕಿ ಇದೆ. ನೆಕ್ಸ್ಟ್ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಣ. ಚಿಯರ್ಸ್. ಮುಂದಿನ ಸ್ಪಾಟಿಗೆ ಹೋಗೋಣ ಬನ್ನಿ. ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಮತ್ತೆ ಇವನು ಇಬ್ರು ಸ್ಟೋರಿ ಹಾಕಿದ್ವಿ. ಓಕೆನಾ? ಏನ್ ಸ್ಟೋರಿ ಅಂದ್ರೆ, ಶಿವಮೊಗ್ಗದಲ್ಲಿ ಎಲ್ಲೆಲ್ಲಿ ಕಾಫಿ ಚೆನ್ನಾಗಿ ಸಿಗುತ್ತೆ ಅಂತ ಸ್ಪಾಟ್ ಗಳನ್ನ ನಿಮಗೆ ಕೇಳಿದ್ವಿ. Q&A ಹಾಕಿ ಇವ್ರಾದ್ರೂ ರೆಸ್ಪಾಂಡ್ ಮಾಡ್ತಾರೆ. ಇವನಿಗೆ ಫ್ಯಾನ್ಸ್ ಸ್ವಲ್ಪ ಇದಾರೆ. ನನಗೆ ಒಬ್ಬರಾದ್ರೂ ರೆಸ್ಪಾಂಡ್ ಮಾಡಿದೀರಾ? ತುಂಬಾ ಜನ ಆಯ್ತಾ ಈ ಸ್ಪಾಟ್ ವಿರಾತ್ರಿ ಭವನ. ಅದು ಬಿಟ್ರೆ ಕಾಫಿ ಅಂತ ಒಂದು ಸ್ಪಾಟ್ ಇಟ್ಟಿದ್ದಾರೆ. ಸೊ ನೆಕ್ಸ್ಟ್ ಹೋಗ್ತಿದೀವಿ ಆ ಸ್ಪಾಟ್ ಗೆ. ಅಲ್ಲೂ ಹಿಂಗಿರತ್ತೆ ನೋಡೋಣ, ಟ್ರೈ ಮಾಡಿ. ಕಾಫಿಗೋಸ್ಕರ ಎಷ್ಟು ಎಫರ್ಟ್ ಹಾಕ್ತಿದೀವಿ, ಕಾಫಿ ಕುಡಿಯೋದು. ಸಬ್ಸ್ಕ್ರೈಬ್ ಮಾಡ್ತೀವಿ, ಲೈಕ್ ಮಾಡಿ, ಶೇರ್ ಮಾಡಿ. ಫೈನಲ್ ಇನ್ನೊಂದು ಕಾಫಿ ಬಂತು. ಇಷ್ಟು ಉದ್ದ ಇದೆ ಗುರು ಇದು. ಪ್ರೆಸೆಂಟೇಶನ್ ಚೆನ್ನಾಗಿದೆ, ಕ್ವಾಂಟಿಟಿನೂ ಚೆನ್ನಾಗಿದೆ, ಪ್ರೈಸ್ ಹಂಗೆ ಇರುತ್ತೆ. ಆಕ್ಚುಲಿ ಟೇಸ್ಟ್ ಅಂತ ಬಂದ್ರೆ, ನಾನು ಆಗ್ಲೇ ಕುಡಿದಂತ ಕಾಫಿ ಮತ್ತೆ ಈ ಕಾಫಿ ಎರಡು ಒಂದೇ ತರ ಟೇಸ್ಟ್ ಕೊಡ್ತಾ ಇದೆ. ಇದು ಒಂದೇ ತರ ಸೇಮ್ ಸ್ಟ್ರಾಂಗ್ನೆಸ್ ಸೇಮ್ ಇತ್ತು. ಇದು 2ನೇ ಪ್ಲೇಸು. 3ನೇ ಪ್ಲೇಸಿಗೆ ಹೋಗೋಷ್ಟ್ರೊಳಗೆ ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡ್ಬಿಡಿ. ಹೇಗನ್ಸುತ್ತೆ ಕಾಫಿ ನಿಮಗೆ? ಚೆನ್ನಾಗಿತ್ತು, ಸ್ಟ್ರಾಂಗ್ ಇತ್ತು. ಹಿಂಗೆ ಇರ್ಬೇಕು ಕಾಫಿ. ಸೊ 2ನೇ ಸ್ಪಾಟ್ ಅಲ್ಲೂ ಕಾಫಿ ಕುಡ್ದಾಯ್ತು. ಸೊ ಇನ್ನೊಂದು ಪ್ಲೇಸ್ ಇದೆ. ಆ ಒಂದು ಪ್ಲೇಸ್ ಕವರ್ ಮಾಡಕ್ ಮುಂಚೆ ಇಲ್ಲಿನ ಕಾಫಿ, 2ನೇ ಕಾಫಿಗೆ ಸುಸ್ತು ಹೊಡೆದ್ಬಿಟ್ಟೆ. 3ನೇ ಕಾಫಿ ಬೇರೆ. ಇನ್ನು 2 ಪ್ಲೇಸಸ್ ಬಾಕಿ ಇದೆ, ಹೆಂಗ್ ಕವರ್ ಮಾಡ್ತೀವಿ? 3 ಪ್ಲೇಸ್ ತಾನೆ ಟೋಟಲ್? 4. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ನೋಡಿ, ಈ ತರದ ಜನಗಳನ್ನ ನಂಬಕ್ಕೆ ಹೋಗ್ಬೇಡಿ. ಯಾಕೆ ಗೊತ್ತಾ? 3 ಪ್ಲೇಸ್ ಅಂತ ಹೇಳಿದಷ್ಟೇ ಗುರು, 4 ಪ್ಲೇಸ್ ಅಂತೆ. ಹೊರಡೋಣ. ಆಕ್ಚುಲಿ ಇಲ್ಲಿ ಕಾಫಿ ಹೇಗಿತ್ತು ಅಂದ್ರೆ, ನನ್ ಪ್ರೀವಿಯಸ್ಲಿ ಏನ್ ಕುಡಿದಲ್ಲ ಹಾಗೆ ಇತ್ತು. ಸ್ವಲ್ಪ ಸಕ್ಕರೆ ಜಾಸ್ತಿ ಇತ್ತು. ಎಷ್ಟು ಕೊಟ್ಟ? ₹20. ಅಲ್ಲಿ ಕೊಟ್ಟಿದ್ದು 15 ಅಲ್ಲ? ಓಕೆ, 15. ಏನಂತಾರೆ, ₹5 ಡಿಫ್ರೆನ್ಸ್. ಕ್ವಾಂಟಿಟಿ ಇತ್ತಲ್ಲ, ಕ್ವಾಂಟಿಟಿ ಜಾಸ್ತಿ ಇತ್ತು, ಅದಕ್ಕೆ ಕಂಪೇರ್ ಮಾಡಿದ್ರೆ 19-20 का फर्क है. ಎಕ್ಸಾಕ್ಟ್ಲಿ. ಸೊ ಇದೇ ರೀತಿ ಕಾಫಿ ಮಾಡ್ಬೇಕಂದ್ರೆ ಯಾರ ನಂಬರ್ ಮಾಡ್ಲಿ? ಹಿಂಗೆ ದಿನ ಕಾಫಿ ಕುಡಿತಾ ಇದ್ರೆ ಈ ತರ ಹಿಂಸೆ ಕೊಡಬಾರ್ದು ಗುರು. ಜನ ಯಾವ್ದಾವ್ದೋ ರೀತಿ ರಿವೆಂಜ್ ತೀರ್ಸ್ಕೊಳೋದನ್ನ ನೋಡಿದೀರಾ, ಆದ್ರೆ ಈ ತರ ಕಾಫಿ ಕುಡಿಸಿ ರಿವೆಂಜ್ ತೀರ್ಸ್ಕೊಳೋದನ್ನ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ. 2 ಸಲ ಕುಡಿದು 3ನೇ ಸಲ ಕುಡಿಯೋಕಂತ 3ನೇ ಲೊಕೇಶನ್ ಹೋಗ್ತಾ ಇದೀವಿ. ಆದ್ರೆ ಲೊಕೇಶನ್ ಸಿಗ್ತಾ ಇಲ್ಲ. ಲೊಕೇಶನ್ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಆಕ್ಚುಲಿ 500 ಮೀಟರ್ಸ್ ಮುಂದೆ ಇದೆ, ನಾವು 500 ಮೀಟರ್ಸ್ ಹಿಂದೆ ನಿಲ್ಸ್ಬಿಟ್ಟು. ಕಾಫಿ ರನ್, ಟೆಂಪಲ್ ರನ್ ಗೊತ್ತು ನಿಮಗೆ? ಇದು ಕಾಫಿ ರನ್. ತುಂಬಾ ಜನ ಹೇಳಿಕ್ ಸ್ಪಾಟ್ ಆಯ್ತಾ ಈ ಸ್ಪಾಟ್. ತುಂಬಾ ಜನ ಹುಡುಗಿರ್ದು ಫೇವರೇಟ್ ಆಕ್ಚುಲಿ. ಕಾಲೇಜ್ ಮೀನಾಕ್ಷಿ ಹುಡುಗಿರ್ದು ಕಾಫಿ ಅಂತ. ಈ ತರ ನಡ್ಕೊಂಡು ಹೋಗೋದಕ್ಕೆ ಪ್ರಾಬ್ಲಮ್ ಆಯ್ತು ಅಂದ್ರೆ, ಶಿವಮೊಗ್ಗದಲ್ಲಿ
ಈ ತರ ನಿಮಗೆ ಎಲ್ಲಂದ್ರಲ್ಲಿ ಸೈಕಲ್ ಸಿಗುತ್ತೆ, ಎಲ್ಲಂದ್ರಲ್ಲೆಲ್ಲ ಕೆಲವೊಂದು ಸ್ಪಾಟ್ಗಳಲ್ಲಿ ಅದನ್ನ ನೀವು ಬಳಸ್ಕೊಬಹುದು. ನಮ್ಮೂರನ್ನ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ. ವೆದರ್, ಅಟ್ಮಾಸ್ಫಿಯರ್ ಸೀರಿಯಸ್ಲಿ ಬೆಂಗಳೂರಲ್ಲೂ ಸಿಗಲ್ಲ. ಬೆಂಗಳೂರದೊಂದು ವೆದರ್ ಆದ್ರೆ ಶಿವಮೊಗ್ಗದೇ ಇನ್ನೊಂದು ವೆದರ್. ಶ್ರವಣ್ ಅವರು ಆಕ್ಚುಲ್ ಆಗಿ ಶಿವಮೊಗ್ಗದಲ್ಲಿದ್ದಾರೆ. ಅವರು ಮೂಲತಃ ನಮ್ಮ ಕರಾವಳಿಯವರು. ಸೊ ಮಂಗಳೂರಿನ ಮೀನನಾಥ. ಏನು ಹೇಳಲ್ಲ ಜಾಸ್ತಿ. ಬರ್ತಿರೋ ಅಪ್ಕಮಿಂಗ್ ವಿಡಿಯೋಸ್ ಗಳಲ್ಲಿ ಫುಲ್ ಡಿಸ್ಕ್ಲೋಸ್ ಮಾಡ್ತೀವಿ ಏನು ಎತ್ತ ಸ್ಟೋರಿ ಏನು ಅಂತ. ಸೊ ಒಂದೇ ವಿಡಿಯೋದಲ್ಲಿ ಎಲ್ಲ ಹೇಳಿದ್ರೆ ಲಾಂಗ್ ಆಗ್ಬಿಡುತ್ತೆ. ಈ ಟಿವಿಲೆಲ್ಲ ಆಡ್ ನೋಡಿರ್ತೀರಾ, ಲೈಫ್ ಬಾಯ್ದು ತೊಳಿತಾ ಇರು ತೊಳಿತಾ ಇರು ತೊಳಿತಾ ಅಂತ. ಅದೇ ತರ ನಮ್ದ್ರಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ನಡೀತಾ ಇರು ನಡೀತಾ ಇರು ನಡೀತಾ ಅಂತ ಆಗ್ಬಿಟ್ಟಿದೆ. ಸಿಗ್ತಾನೆಲ್ಲ ಲೊಕೇಶನ್ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್. ಅದು ಕಾಫಿ ಜಾಸ್ತಿ ಕುಡಿದ್ಬಿಟ್ವಲ್ಲ, ಸ್ವಲ್ಪ ವಾಕಿಂಗ್ ಮಾಡೋಣ, ತಲೆಗೇರ್ಬಿಟ್ಟಿದೆ ತಲೆಗೇರ್ಬಿಟ್ಟಿದೆ. ಡೈಜೆಷನ್ ಮಾಡೋಣ ಅಂತ. ಲಾಂಗ್ ಇದೆ, ನಡೆಯೋದು ಒಳ್ಳೇದೇ ಅಲ್ವಾ? ನಡೀತಾ ಇರಿ. ಬಂತು ಅದೇ. ಓಕೆ, ಈ ಕಡೆವರೆಗೂ ಎಲ್ರು ನಮ್ಮನೆ ನೋಡ್ತಾ ಇದಾರೆ. ನೋಡ್ಲಿ, ಖುಷಿ ಪಡ್ಲಿ. ಹಾಗೆ ನೀವು ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಅನ್ನ ಮಾಡಿ, ಶೇರ್ ಮಾಡಿ, ಅದು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಒತ್ತಿ, ಏನಾದ್ರು ಅನ್ಸಿದ್ರೆ ಕಮೆಂಟ್ ಮಾಡಿ, ಪಾಸಿಟಿವ್ ನೆಗೆಟಿವ್ ಕಮೆಂಟ್ ಮಾಡಿ, ಸೊ ದಟ್ ವಿ ಕ್ಯಾನ್ ಹೆಲ್ಪ್ ಅಂಡ್ ವಿ ಕ್ಯಾನ್ ಕರೆಕ್ಟ್ ಅವರ್ ಸೆಲ್ಫ್ ಇನ್ ದ ನೆಕ್ಸ್ಟ್ ವಿಡಿಯೋ. 3ನೇ ಕಾಫಿ ಹೋಗೋಣ ಬನ್ನಿ. ಆಕ್ಚುಲಿ ಈ ಕೆಫೆ ಶಿವಮೊಗ್ಗದಲ್ಲಿರುವಂತಹ ಒಂದು ಏಸ್ಥೆಟಿಕ್ ಕೆಫೆ ಅಂತಾನೆ ಹೇಳ್ಬೋದು. ಜಾಸ್ತಿ ಜನ ಹೇಳಿದ್ದೆ ಕೆಫೆ ಟ್ರೈ ಮಾಡಿ ಅಂತ. ಹೇಗಿದೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತೀವಿ. ಡಿಗ್ರಿ ಫಿಲ್ಟರ್ ಕಾಫಿ 93 rupees ಆಯ್ತು. ಫಸ್ಟ್ ಟೈಮ್ ಟ್ರೈ ಮಾಡಿ 20 ಆಯ್ತು. ದಿಸ್ ಇಸ್ 95. 3ನೇ ಜಾಗದಲ್ಲಿ 3ನೇ ಕಾಫಿ 2ಕ್ಕೆ ಸುತ್ತಬಹುದು. ಇನ್ನೊಂದು ಅಂತ ಬೇರೆ ಹೇಳ್ತಾ ಇದ್ದಾರೆ ಸಾಹೇಬ್ರು. ಬಟ್ ಇದು ನೋಡಕ್ಕೆ ಏನೋ ಕಾಫಿ ಅಂತಾರ, ಡಾಲ್ಗೋನಾ ಕಾಫಿ ಅಂತ. ಆತರ ಸ್ಮೆಲ್. ಏನ್ ಕಾಫಿ? ಡಾಲ್ಗೋನಾ. ಆಕ್ಚುಲಿ ಇನ್ನೊಂದು ವಿಷಯ ಏನಂದ್ರೆ, ಶಿವಮೊಗ್ಗದಲ್ಲಿ ಏಸ್ಥೆಟಿಕಲಿ ಒನ್ ಆಫ್ ದಿ ಬೆಸ್ಟ್ ಕೆಫೆ ಇದು. ಒಳ್ಳೆ ಆಂಬಿಯನ್ಸ್ ಕೊಟ್ಟಿದ್ದಾರೆ. ಕಾಫಿನಲ್ಲಿ, ಎಸ್ಪೆಷಲಿ ಕಾಫಿನಲ್ಲಿ ಟೇಸ್ಟ್ ನ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡ್ರೆ ಬೆಟರ್ ಅಂತ ನಾನ್ ಹೇಳ್ತೀನಿ. ಬೆಳಗ್ಗೆಯಿಂದ ಕಾಫಿ ಕುಡ್ದು ಒಂಥರ ನೀರ್ ಕುಡ್ದಂಗ್ ಕುಡ್ದ್ಬಿಟ್ಟಿದ್ವಿ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ನಾನ್ ಹೇಳೋದಿಷ್ಟೇ, ಕಾಫಿನ ಎಲ್ಲಿ ಕುಡಿಬೇಕು ಅಲ್ಲಿ ಕುಡೀರಿ. ಟೇಸ್ಟ್ ಅಂತ ಬರ್ಬಾರ್ದು, ಎಸ್ಥೆಟಿಕ್ಸ್ ಮಾತ್ರ ಬರ್ಬೇಕು. ಟೇಸ್ಟ್ ಅನ್ಕೊಂಡ್ ಬಂದ್ರೆ ಟೇಸ್ಟ್ ಎಲ್ಲ ನಂಬ್ಕೊಂಡ್ ಬರ್ಬೇಡಿ. ಆಕ್ಚುಲಿ ಇನ್ನೊಂದ್ ಹೆಂಗ್ ಗೊತ್ತಾ, ಇವಾಗ ಗಲ್ಲಿಗೆ ಒಂದೊಂದ್ ಕೆಫೆ ಆಗ್ತಾ ಇದೆ. ಹಾಗಾಗಿ ಎಲ್ಲೆಲ್ಲಿ ನಾವು ಪ್ಲೇಸಸ್ ಡಿಸೈಡ್ ಮಾಡೋಕೆ ಎಷ್ಟೊಂದು ಟೈಮ್ ತಗೊಂಡ್ವಿ. ಅಂದ್ರೆ ತುಂಬಾ ಪ್ಲಾನ್ ಮಾಡಕ್ ಹೋಗ್ಲಿಲ್ಲ. ಇನ್ನು ಒಂದು ಪ್ಲೇಸ್ ಉಳ್ಕೊಂಡಿದೆ, ಅಲ್ಲಿ ಒಂದ್ ಕಡೆ ಕಾಫಿ ಕುಡಿದ್ಬಿಟ್ಟು ಈ ಬ್ಲಾಗ್ ನ ಎಂಡ್ ಮಾಡ್ತೀವಿ. ಬೆಳಗ್ಗೆ ಇದು ಶುರು ಮಾಡಿದ್ ಎಷ್ಟು ಗಂಟೆಗೆ? ಅರೌಂಡ್ 11:30 ಸ್ಟಾರ್ಟ್ ಮಾಡಿದ್ವಿ. 2 ಗಂಟೆ ಆಗಿದೆ. ಇನ್ನು 3 ಪ್ಲೇಸಸ್ ಕವರ್ ಆಗಿದೆ, 1 ಪ್ಲೇಸ್ ಇದೆ. ಊಟ ಟೈಮ್ ಆದ್ರೂ ಕಾಫಿ ಕುಡಿತಾ ಇದೀವಿ. ಡೆಡಿಕೇಶನ್ ಗೈಸ್, ಡೆಡಿಕೇಶನ್. ಸಪೋರ್ಟ್ ಮಾಡಿ. ಕೊನೆಗೂ ಲಾಸ್ಟ್ ಪ್ಲೇಸ್ ಕಾಫಿ ಡೇಕ್ ಬಂದ್ವಿ. ಫಿಲ್ಟರ್ ಕಾಫಿನೇ ತಗೊಂಡಿದ್ದು. ಜೊತೆಗೆ ನಾವೊಂದು ಮ್ಯಾಚಸ್ ತಗೊಂಡೆ. ಆ ಕಾಫಿ ಕುಡಿದು ಒಂಥರ ಆಗ್ಬಿಟ್ಟಿದೆ ಬ್ರೋ. ಟೇಸ್ಟ್ ವರ್ಡ್ಸ್ ಎಲ್ಲ ಪ್ರೈಸ್ ಆಲ್ಮೋಸ್ಟ್ ಕ್ಯಾಪುಚಿನೋ ಎಲ್ಲ ಸೇಮ್ ಪ್ರೈಸೇ ಬರುತ್ತೆ ಅಲ್ವಾ? ಕ್ಯಾಪುಚಿನೋ ಆಕ್ಚುಲಿ 210 ಅನ್ಸುತ್ತೆ, 25, 210. ಫಿಲ್ಟರ್ ಕಾಫಿ 240 ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಾನು ಆಕ್ಚುಲಿ ಜಾಸ್ತಿ ಪ್ರಿಫರ್ ಮಾಡೋದು ಕ್ಯಾಪುಚಿನೋ. ಕ್ಯಾಪುಚಿನೋ ಟ್ರೈ ಮಾಡ್ಬೋದಿತ್ತು, ಬಟ್ ಎಲ್ಲ ಕಡೆ ಫಿಲ್ಟರ್ ಕಾಫಿ ಟ್ರೈ ಮಾಡಿದ್ದು. ಸೊ ಎಲ್ಲೂ ಫಿಲ್ಟರ್ ಕಾಫಿ ಟ್ರೈ ಮಾಡೋಣ, ಚಾಲೆಂಜ್ ವೇರಿಯೇಷನ್ ಆಗ್ತದೆ. ನಾನು ಫಿಲ್ಟರ್ ಕಾಫಿ ಹೋಟೆಲ್ಗೆಲ್ಲ ಹೋದಾಗ, ತಿಂಡಿ ತಿಂದಾಗ ಫಿಲ್ಟರ್ ಕಾಫಿ ಕುಡಿತೀನಿ. ಬಟ್ ಕೆಫೆ ಅಥವಾ ಈ ತರದ್ದು ಸಿಸಿಡಿಗೆಲ್ಲ ಬಂದಾಗ ನಾನು ಪ್ರಿಫರ್ ಮಾಡೋದು ಕ್ಯಾಪುಚಿನೋ. ಇನ್ನು ಏನೋ ಬೇಕು. ಕಾಫಿ ಸ್ಟ್ರಾಂಗ್ ನಾರ್ಮಲ್ ಆಗಿ ಸಿಸಿಡಿಯಲ್ಲಿ ಯಾವ ಟೇಸ್ಟ್ ಇರುತ್ತೋ ಯೂಶಲಿ ಹಾಗೆ ಇದೆ. ಏನೂ ಚೇಂಜಸ್ ಇಲ್ಲ. ಹೊರಗಡೆ ಫಿಲ್ಟರ್ ಕಾಫಿ ಕಂಪೇರ್ ಮಾಡ್ಕೊಂಡು ಇದಕ್ಕೆ ಕಂಪೇರ್ ಮಾಡಿದ್ರೆ ಮುಂಚೆ ನಾವು ಫಸ್ಟ್ ಮತ್ತೆ ಸೆಕೆಂಡ್ ಕೊಡ್ತಲ್ಲ ಅದೇ ಬೆಟರ್ ಅಂತ ನಾನು ಹೇಳ್ತೇನೆ. ಬರೀ ಕಾಫಿ ಅಷ್ಟೇ ಕುಡಿಯೋಕ್ಕಾಗಲ್ಲ ಗುರು. ಬೆಳಗಿನ ಕುಡಿದು ಬಾಯಿ ಕೆಟ್ಟೋಗಿದೆ. ಇದು ಕಾರ್ನಿಟೋಸ್ ಅವ್ರದ್ದು ಸಿಸಿಡಿ ಅವರು ರೀಬ್ರ್ಯಾಂಡಿಂಗ್ ಮಾಡಿದ್ದಾರೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ನನಗೆ ಶ್ರವಣನ್ ನೋಡ್ತಾ ಇದ್ರೆ
ಇವತ್ತು ಬೆಳಗ್ಗೆಯಿಂದ ಕಾಫಿ ಕುಡ್ದು ಸಾಕಾಗ್ಬಿಟ್ಟಿದ್ದಾನೆ. ಓಕೆ, ಕನ್ಸಲ್ಲೂ ಕಾಫಿ ಬರುತ್ತೆ ಇವತ್ತು ಶ್ರವಣಿಗೆ. 250 ml ಕಾಫಿ ಕುಡಿದ್ಬಿಟ್ಟಿದ್ವಿ ಬೆಳಗ್ಗೆಯಿಂದ. ವಿಡಿಯೋನ ಯಾರು ಇಲ್ಲಿ ತನಕ ನೋಡಿದ್ದೀರಾ ನಿಮ್ಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೋತೀನಿ. ಈ ವಿಡಿಯೋದಲ್ಲಿ ನಾವೇನಿವತ್ತು 4 ಕಡೆ ಟೇಸ್ಟ್ ಮಾಡಿದ್ವಿ ಕಾಫಿನ. ನನಗೆ ವಿಧಾತ್ರಿ ಭವನ್ ಹಾಗೆ 1936 ಕೆಫೆ ಈ 2 ಕಾಫಿ ನನಗೆ ಬಹಳ ಇಷ್ಟ ಆಯಿತು. ನೆಕ್ಸ್ಟ್ ಚಾಲೆಂಜ್ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿ ಇನ್ನೊಂದು ಒಳ್ಳೆ ಕಂಟೆಂಟ್ನ ನಿಮ್ಮ ಕಣ್ಮುಂದೆ ತರುವಂತಹ ಒಂದು ಪ್ರಯತ್ನ ಪಕ್ಕಾ ಮಾಡ್ತೀನಿ ಅಂತ ಹೇಳ್ತಾ ಸೈನಿಂಗ್ ಆಫ್. ಲವ್ ಯು ಆಲ್. ಜೈ ಕರ್ನಾಟಕ, ಜೈ ಹಿಂದ್. ನಾನು ಹೇಳ್ಕೊತೀನಿ, ಬೇರೆಯವ್ರು ಹೇಳಲ್ಲ.